ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಂಜು ಅರುಣ್ ವ್ಲಾಗ್ಸ್. ಇವತ್ತು ನಾನು ಈಸಿಯಾಗೆ ಟೇಸ್ಟಿಯಾಗೆ ಮನೇಲೇ ತುಪ್ಪ ಯಾವ ರೀತಿ ಮಾಡಿಕೊಡೋದು ಅಂತ ನಾನು ತಿಳಿಸ್ಕೊಡ್ತೀನಿ. ನೋಡ್ತಾ ಹೋಗಿ. ಫಸ್ಟು ನಾನು ಹಾಲನ್ನು ಚೆನ್ನಾಗಿ ಕಾಯಿಸಿ ಚೆನ್ನಾಗಿ ಕೆನೆ ಕಟ್ಟಬೇಕು. ಆ ಥರ ಕಾಯಿಸಿ ಮೊಸರು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಈ ಥರ ಕೆನೆ ಆದಷ್ಟು ದಪ್ಪವಾಗಿ ಕಾಯಿಸ್ಕೋಬೇಕು. ನಾವು ಯಾವ ಹಾಲು ಎಷ್ಟು ಕಾಯಿಸ್ತೀವೋ ಅಷ್ಟು ನಮಗೆ ಬೆಣ್ಣೆ ತುಪ್ಪ ಅನ್ನೋದು ಜಾಸ್ತಿನೇ ಬರುತ್ತೆ. ನೋಡಿ, ನಾನು ಇವಾಗ ಕೆನೆನೆಲ್ಲ ಒಂದು ಬೌಲಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಕೆನೆನೇ ಬೇರೆ ಸಪ್ರೇಟ್ ಮಾಡ್ತೀನಿ ಆ್ಯಂಡ್ ಮೊಸರೇ ಬೇರೆ ಸಪ್ರೇಟ್ ಮಾಡ್ತೀನಿ. ಈ ಕೆನೆನೆಲ್ಲನೂ ನಾನು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸಿಗೆ ಹಾಕ್ಕೋತೀನಿ. ಮಿಕ್ಸಿಗೆ ಹಾಕ್ಕೊಂಡ್ರೆ ಕೆನೆ ಎಲ್ಲ ಬೆಣ್ಣೆಯಾಗಿ ಹೊರಗಡೆ ಬರುತ್ತೆ. ಇದೇ ರೀತಿಯಾಗಿ ನಾನು ಎಷ್ಟು ಡೈಲಿ ಹಾಲು ಕಾಯಿಸ್ತಾ ಇದ್ದರೆ ಅದರಲ್ಲಿ ಬರೋವಂಥ ಕೆನೆನೆಲ್ಲನೂ ಕೂಡಿಕ್ಕೊಳ್ಳಿ. ಆ್ಯಂಡ್ ಮೊಸರು ಮಾಡೋವಾಗಿದ್ದರೆ ಅದರಲ್ಲಿ ಮೊಸರಲ್ಲಿ ಬರೋವಂಥ ಕೆನೆನೆಲ್ಲನೂ ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಿ. ಆ್ಯಂಡ್ ಯಾವಾಗಲಾದರೂ ಒಂದು ಟೈಮು ಆ ಕೆನೆನೆಲ್ಲನೂ ಮಿಕ್ಸಿಗೆ ಹಾಕಿದ್ರೆ ನೋಡಿ ಈ ಥರ ಬೆಣ್ಣೆ ಬರುತ್ತೆ. ನಾನು ಇದೇ ಥರನೇ ಮಾಡಿದ್ದು. ಕೆನೆನೆಲ್ಲನೂ ಫ್ರಿಜ್ಜಲ್ಲಿ ಇಟ್ಕೊಂಡು ಅದು ಕೆನೆ ಎಲ್ಲ ಜಾಸ್ತಿ ಆದಮೇಲೆ ಅದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟು ಬೆಣ್ಣೆ ಬಂತು. ಆ್ಯಂಡ್ ನೋಡಿ, ಇದಕ್ಕೆ ಬೇಕಾಗಿರುವಂಥದ್ದು ಬೆಳ್ಳುಳ್ಳಿ, ಲವಂಗ 2, ಕರಿಬೇವು, ಉಪ್ಪು ಮತ್ತು ಎಲೆ ತೊಟ್ಟು, ಅರಿಶಿನ ಇಷ್ಟು ತೊಗೊಂಡಿದ್ದೀನಿ. ಇದೆಲ್ಲ ಹಾಕಿ ತುಪ್ಪ ಕಾಯಿಸಿದ್ರೆ, ಬೆಣ್ಣೆ ಕಾಯಿಸಿದ್ರೆ ತುಪ್ಪ ಆಗುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಮಕ್ಳಿಗೂ ಅಷ್ಟೇ ತುಂಬಾ ಹೆಲ್ತಿಯಾಗೂ ಸಹ ಇರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಆ್ಯಂಡ್ ಯಾವುದೇ ನಾನು ಈ ಹೋಟ್ಲಲ್ಲಿ ಅಂಗಡಿಗಳಲ್ಲಿ ಡಾಲ್ಡಾ ಅದು ಇದು ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿರ್ತಾರೆ. ಬಟ್ ಮನೆಯಲ್ಲೇ ನಾವು ಈ ಥರ ಮನೆಯಲ್ಲೇ ತುಪ್ಪ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಟೇಸ್ಟು ಸಹ ಬೊಂಬಾಟಾಗಿರುತ್ತೆ, ಸಖತ್ತಾಗಿರುತ್ತೆ. ಘಮ ಅಂತೂ ಸಖತ್ತಾಗಿ ಬರುತ್ತೆ. ನೋಡಿ, ಫಸ್ಟು ಚೆನ್ನಾಗೆ ಕಾಯಿಸಬೇಕು. ಯಾವ ರೀತಿ ಕಾಯಿಸಬೇಕು ಅಂತ ನೀವು ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ಫುಲ್ಲು ನೋಡಿ ಗೊತ್ತಾಗುತ್ತೆ. ನೋಡಿ, ಚೆನ್ನಾಗಿ ಕಾಯ್ತಾ ಇದೆ. ಅಂದರೆ ಜಾಸ್ತಿ ಸೀಸ್ಲೂಬಾರ್ದು ಇದನ್ನು. ತುಂಬ ಜನ ಕೆನೆನ ವೇಸ್ಟ್ ಮಾಡ್ತಾರೆ. ಇಲ್ಲ, ಕೆನೆನ ಇಷ್ಟಪಡೋರು ಕೆನೆನೆಲ್ಲ ತಿಂದುಬಿಡ್ತಾರೆ. ನೋಡಿ, ಅದೇ ಕೆನೆನ ಯೂಸ್ ಮಾಡಿಕೊಂಡು ತುಪ್ಪ ಮಾಡ್ಕೋಬೋದು. ಮನೆಯಲ್ಲೇ ಈಸಿಯಾಗಿ ತುಪ್ಪ ಮಾಡ್ಕೋಬೋದು. ಆ ಕೆನೆನೆಲ್ಲನೂ ಒಂದು ಬೌಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡು ಫ್ರಿಜ್ಜಲ್ಲಿ ಇಡಬೇಕು. ಅಂದರೆ ಹೊರಗಡೆ ಇರಬಾರ್ದು, ಫ್ರಿಜ್ಜಲ್ಲೇ ಇಡಬೇಕು. ಆ ಕೆನೆ ಎಲ್ಲ ಜಾಸ್ತಿ ಆದಮೇಲೆ ಈ ಥರ ತುಪ್ಪ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ನೋಡಿ, ಯಾವ ಕಲರ್ ಇತ್ತು ಮುಂಚೆ, ಯಾವ ಕಲರ್ ಇತ್ತು ಇವಾಗ ಯಾವ ಕಲರ್ ಆಗಿದೆ ಅಂತ ನೀವೇ ನೋಡಿ. ನೋಡಿ, ಈ ಥರ ಕಲರ್ ಆಗಬೇಕು ತುಪ್ಪ. ಈ ಕಲರ್ ಬಂದರೆ ತುಪ್ಪಕ್ಕೆ ಚೆನ್ನಾಗಿ ಕಾದಿದೆ. ಅದ್ರ ಘಮ ಅಂತೂ ಮನೆ ಎಲ್ಲ ಫುಲ್ಲು ಸುತ್ತಬೇಕು. ಪಕ್ಕದ ಮನೆಯವ್ರಿಗೂ ಘಮ ಬರಬೇಕು. ಆ ರೀತಿ ನೋಡಿ, ಆವಾಗಲೇ ತೋರಿಸಿದ್ನಲ್ಲ ಅದನ್ನೆಲ್ಲ ಅದರಲ್ಲಿ ಹಾಕಬೇಕು. ಅದನ್ನೆಲ್ಲ ಅದರೊಳಗಡೆ ಹಾಕಿದ ತಕ್ಷಣವೇ ಅದು ಚಿಟಪಟ ಅನ್ನುತ್ತೆ. ಅದು ಗ್ಯಾಸ್ ಮೇಲೆ ಇದ್ದವಾಗಲೇ ಕಾಯ್ತಾ ಇರಬೇಕಾದ್ರೆ ಇದನ್ನೆಲ್ಲ ಹಾಕಬಾರ್ದು. ಯಾಕಂದರೆ ತುಪ್ಪದು ಟೇಸ್ಟ್ ಹೊರಟೋಗುತ್ತೆ. ಅದೆಲ್ಲ ಆಫ್ ಮಾಡಿ, ತುಪ್ಪ ಕಾದ ನಂತರ ಗ್ಯಾಸ್ ಆಫ್ ಮಾಡಿದ್ಮೇಲೆ ಕೆಳಗಡೆ ಇಳಿಸ್ಕೊಂಡು ಆಮೇಲೆ ಇದನ್ನೆಲ್ಲ ಅದೆಲ್ಲ ಹಾಕ್ಬಿಟ್ಟು ಪ್ಲೇಟ್ ಮುಚ್ಚಬೇಕು. ಆವಾಗ ಆ ಬೆಳ್ಳುಳ್ಳಿ ಘಮ ಏನಿರುತ್ತೆ, ಕರಿಬೇವು ಘಮ ಏನಿರುತ್ತೆ, ಲವಂಗ ಘಮ ಏನಿರುತ್ತೆ, ಎಲೆ ತುಟ್ಟು ಮತ್ತು ಒಂದು ಕಲ್ಲು ಉಪ್ಪು, 1-2 ಚಿಟಿಕೆ ಮಜ್ಜಿಗೆ ಇಷ್ಟನ್ನು ಅದರಲ್ಲಿ ಬಿಡಬೇಕು. ಅದ್ರದ್ದು ಫ್ಲೇವರ್ ಏನಿರುತ್ತೋ ಆ ಫ್ಲೇವರ್ ಘಮ ಎಲ್ಲ ಹಾಗೇ ಬರುತ್ತೆ. ತುಪ್ಪ ಲಾಸ್ಟ್ ಆಗೋವರೆಗೂ ಅದ್ರ ಘಮ ಹಾಗೇ ಇರುತ್ತೆ. ನನ್ನ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ. ನಾನು ಯಾವತ್ತೂ ಅಂಗಡಿ ತುಪ್ಪ ಅದು ಇದು ಅಂತೆಲ್ಲ ನನ್ನ ಮಕ್ಳಿಗೆ ಕೊಡಲ್ಲ. ಆದಷ್ಟು ನಾನು ಇದೇ ಥರನೇ ಮನೆಯಲ್ಲೇ ಮಾಡಿಕೊಡ್ತೀನಿ. ನೋಡಿ, ಇದೆ ಇಷ್ಟೇ. ಇವಾಗ ಇದೆಲ್ಲ ಆರಿದ್ಮೇಲೆ, ತಣ್ಣಗಾದ್ಮೇಲೆ ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ಳಿ ಅಷ್ಟೇ. ನಾನು ಒಂದು ಸ್ಟೀಲ್ದು ಕ್ಯಾನ್ ತೊಗೊಂಡಿದ್ದೀನಿ. ನೀಟಾಗೇ ಕಾಫಿ ಫಿಲ್ಟರ್ ಮಾಡ್ತೀವಲ್ಲ, ಆ ಕಾಫಿ ಫಿಲ್ಟರಲ್ಲಿ ನೀಟಾಗೆ ಎಲ್ಲ ಸೋಸ್ಕೋಬೇಕು. ಸೋಸ್ಕೊಂಡು ನೀವು ಎಷ್ಟು ದಿನ ಆದರೂ ಮಾಡ್ಕೊಳ್ಳಿ, ಎಷ್ಟು ತಿಂಗಳಾದರೂ ಮಾಡ್ಕೊಳ್ಳಿ, ಮನೇಲಿ ಮಾಡಿರೋ ತುಪ್ಪ ಒಂದು ಚೂರೂ ಕೆಡಲ್ಲ. ಅಂಗಡಿನಲ್ಲಾದ್ರೂ ಒಂಥರ ಸ್ಮೆಲ್ ಬಂದುಬಿಡುತ್ತೆ. ಬಟ್ ಮನೇಲಿ ಮಾಡಿದ್ದು ಯಾವುದೇ ರೀತಿ ಕೆಡಲ್ಲ. ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿ ಕೆನೆನ ವೇಸ್ಟ್ ಮಾಡಬೇಡಿ. ಇಷ್ಟೇ ಗೈಸ್, ಇದೇ ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ಯಾರೆಲ್ಲ ನೋಡ್ತಾ ಇದ್ದೀರಾ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ
ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ನು ಫಸ್ಟ್ ನಿಮಗೇನೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ಯು ನೆಕ್ಸ್ಟ್ ವ್ಲಾಗ್.